26ನೇ ತಾರೀಕು ಅರಸೀಕೆರೆ ನಗರದಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಅವರ ಸಚಿವ ಸಂಪುಟದ ಸಹೋದ್ಯೋಗಿಗಳ ಜೊತೆಯಲ್ಲಿ ಏನು ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ. ಪ್ರವೇಶ ಆರಂಭವಾಗಿದೆ. ಈಗಲೇ ಸೇರಿ. ಶಂಕುಸ್ಥಾಪನೆಗಳನ್ನು ನೆರವೇರಿಸತಕ್ಕಂಥ ಕಾರ್ಯಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಆಗಮಿಸ್ತಾ ಇದ್ದಾರೆ. ಅದಕ್ಕೆ ನಾವು ಒಂದು ಬೃಹತ್ ಪ್ರಮಾಣದ ವೇದಿಕೆಯನ್ನು ಸಿದ್ಧಪಡಿಸಿ ಕೆಲಸಗಳನ್ನು ಮಾಡಿಕೊಟ್ಟಂಥವ್ರಿಗೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಕ್ಕಂಥ ದೃಷ್ಟಿಯಿಂದ, ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಮಾಧ್ಯಮಗಳಲ್ಲೇ ನಾವೇನೇ ಕೆಲಸ ಮಾಡಿದ್ರೂ ಸರ್ಕಾರದಲ್ಲಿ ಹಣ ಇಲ್ಲ, ಎಲ್ಲೂ ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ ಅಂತಕ್ಕಂಥ ಒಂದು ಕೂಗು ಹೇಳ್ತಾ ಇದೆ. ಅದಕ್ಕೆ ಪ್ರತ್ಯುತ್ತರವನ್ನು ಈ ಸಮಾವೇಶದ ಮುಖಾಂತರ ಈ ನಾಡಿನ ಜನತೆಗೆ ಎಲ್ಲ ಕಡೆ ನಾವು ತಿಳಿಸ್ಬೇಕಾಗುತ್ತೆ. ಕೆಲಸ ಮಾಡಿಸ್ಕೊಂಡರು ಮೌನ ತಗೋಬಿಟ್ರೆ ಆಗೋದಿಲ್ಲ. ಕೆಲವು ಜನ ಶಾಸಕರು ಅದೇ ಯಾವ ಉದ್ದೇಶದಿಂದ ಹೇಳ್ತಾರೋ ನನಗೆ ಗೊತ್ತಿಲ್ಲ. ನಮಗೆ ಈ 2 ವರ್ಷಗಳ ಅವಧಿನಲ್ಲಿ ಇಂಜಿನಿಯರಿಂಗ್ ಕಾಲೇಜನ್ನು ಪೂರ್ಣ ಪ್ರಮಾಣದಲ್ಲಿ ಮುಕ್ತಾಯಗೊಳಿಸಿ ಈ ಸಾರಿ ಕೇಂದ್ರ ಸರ್ಕಾರ ಅದಕ್ಕೆ ಪ್ರಾರಂಭ ಮಾಡಲಿಕ್ಕೆ ಅನುಮತಿ ಕೊಡ್ತಕ್ಕಂಥದ್ದು ಪಡೆದು ಕಾಮಗಾರಿಯನ್ನು ಮುಗಿಸಿ ಇವತ್ತು ಲೋಕಾರ್ಪಣೆಯನ್ನು ಮಾಡ್ತಾಯಿದ್ವಿ. ಅದೇ ರೀತಿ ಪಾಲಿಟೆಕ್ನಿಕ್ ಕಾಲೇಜ್ ಅದನ್ನು ಮಾಡ್ತಾಯಿದ್ವಿ. ಕೋರ್ಟು ಇವತ್ತೇ ಪ್ರಾರಂಭ ಮಾಡಲಿಕ್ಕೋಸ್ಕರನೇ ನಾವು ಶನಿವಾರ ನ್ಯಾಯಾಧೀಶರಿಗೆ ಎಲ್ಲರಿಗೂ ಅನುವಾಗ್ಲಿಂತ ನಾವು 26ಕ್ಕೆ ಫಿಕ್ಸ್ ಮಾಡ್ದೋ. ಅಷ್ಟೊತ್ತಿ ಚೀಫ್ ಜಸ್ಟಿಸ್ ಚೇಂಜ್ ಆದ್ದರಿಂದ ಅವರು ಹೊಸದಾಗಿ ಬಂದಿರತಕ್ಕಂಥ ಅವರ ಅನುಮತಿಯನ್ನು ಪಡೆದೇ ಮಾಡಬೇಕಾಗಿರ್ತಕ್ಕಂಥ ಕಾನೂನು ಇರೋದ್ರಿಂದ ಅವರು ಆ ಕೋರ್ಟನ್ನು ನಾವು ಇವತ್ತು ಈ ಸಾರಿ ಪ್ರಾರಂಭ ಮಾಡ್ತಾ ಇಲ್ಲ. ಇನ್ನೊಂದು ದಿವಸ ವಿಶೇಷವಾಗಿ ಆ ಕೋರ್ಟನ್ನು ಉದ್ಘಾಟನೆ ಮಾಡ್ತೀವಿ. ಒಂದು ನ್ಯಾಯಾಲಯ ಭಾಳ ಜಿಲ್ಲಾ ಮಟ್ಟಕ್ಕಿಂತಲೂ ಉನ್ನತೀಕರಣವಾಗಿ ಬಂದಿದೆ ಅಂತ ಒಂದು ನ್ಯಾಯಾಲಯವನ್ನು ಉದ್ಘಾಟನೆ ಮಾಡ್ತೇವೆ. ಇನ್ನು ಬೇಕಾದಷ್ಟು ಸುಮಾರು ನಾವೆಲ್ಲ ಪಟ್ಟಿ ಕೊಡ್ತೇವೆ. ಅವತ್ತು ಇದನ್ನು ಮಾಡ್ತಕ್ಕಂಥದ್ದು ಎಲ್ಲ ಕಾಮಗಾರಿಗಳನ್ನು ಶಂಕುಸ್ಥಾಪನೆ ಮಾಡ್ತಾಯಿದ್ವಿ. ಇನ್ನೊಂದು ಅತಿ ಅವಶ್ಯಕವಾಗಿ ನಮ್ಮ ನಗರಸಭೆಗೆ ಬೇಕಾಗಿದ್ದಂಥ ಜನಗಳ ಬೇಡಿಕೆ ಇದ್ದಂಥ ಒಂದು ಈಜುಕೊಳ, ಒಂದು ಸರ್ಕಾರಿ ಈಜುಕೊಳವನ್ನು ಲೋಕಾರ್ಪಣೆ ಮಾಡ್ತಾಯಿದ್ವಿ. ಅದ್ರ ಜೊತೆಗೆ ಒಂದು ಇಂಡೋರ್ ಸ್ಟೇಡಿಯಂ ನಿಮ್ಮ ಹಾಸನದಲ್ಲಿದೆ. ಇಂಡೋರ್ ಸ್ಟೇಡಿಯಂ ಹಾಸನದಲ್ಲಿ ಅರಸೀಕೆರೆ ನಗರಕ್ಕೂ ಭಾಳ ಜನ ವಿದ್ಯಾರ್ಥಿಗಳು, ನಾಗರಿಕರು ಕೇಳಿದ ಪ್ರಯುಕ್ತ ಇಂಡೋರ್ ಸ್ಟೇಡಿಯಮನ್ನು ಒಂದು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾಯಿದ್ವಿ. ಮತ್ತು ನಮ್ಮ ಎತ್ತಿನೊಳೆ ಇಂದ ನಾವೇನು ನೀರನ್ನು ಹರಿಸಿ ಜನಗಳಿಗೆ ಕುಡಿಲಿಕ್ಕೆ ಮತ್ತು ಕೆರೆಗಳನ್ನು ತುಂಬಿಸಲಿಕ್ಕೆ ಒಂದು ವ್ಯವಸ್ಥೆ ಇತ್ತು, ಒಂದು ಹೋರಾಟ ನಡೀತಾ ಇತ್ತು. ಅದನ್ನು ಅನುಮೋದನೆಯಾಗಿದೆ. ಅದನ್ನು ಸಹ ಶಂಕುಸ್ಥಾಪನೆ ಆಗ್ತಾರೆ. ನಮ್ಮ ಅರಸೀಕೆರೆ
ಗಂಡಸಿ ಹೋಬಳಿಯ ಬಹುಭಾಗ ಕಾವೇರಿ ಬೇಸಿನ್ ಸೇರಿದೆ. ಇನ್ನು ಈ ಭಾಗ ನಾವು ಕೂತಿರ್ತಕ್ಕಂಥ ಭಾಗವೂ ಸೇರಿ ಬಹುಭಾಗ ಕೃಷ್ಣಾ ಬೇಸಿನ್ ಸೇರಿದೆ. ಈ ಎರಡು ಬೇಸಿನ್ಗಳ ಇದರಲ್ಲಿ ನಮಗೆ ತೊಂದರೆ ಇತ್ತು. ಈಗ ಗಂಡಸಿ ಹೋಬಳಿಯ ಭಾಗಕ್ಕೆ ಹೇಮಾವತಿ ನದಿಯಿಂದ ನೀರನ್ನು ಕೊಡ್ತಕ್ಕಂಥದ್ದಕ್ಕೂ ಮಂಜೂರಾತಿಯಾಗಿದೆ. ಅಪ್ಪರ್ ಭದ್ರಾ ಬಾಣಾವಾರದ ಭಾಗಕ್ಕೆ ಅಪ್ಪರ್ ಭದ್ರಾದಿಂದ ಕೆರೆಗೆ ನೀರು ತುಂಬತಕ್ಕಂಥದ್ದು ಈಗಾಗಲೇ ಅಲ್ಲಿ ತರೀಕೆರೆನಲ್ಲಿ ಒಂದು ಫಂಕ್ಷನ್ ಮಾಡಿದರು, ಅದರಲ್ಲಿ ಮಂಜೂರಾತಿಯಾಗಿದೆ. ಇನ್ನಷ್ಟು ಕೆರೆಗಳನ್ನು ಈಗ ಸೇರಿಸಿದ್ದೇವೆ. ಕಣಕಟ್ಟೆ ಹೋಬಳಿಗೆ ಈಗಾಗಲೇ 7-8 ಕೆರೆಗೆ ನೀರು ಕೊಟ್ಟಿದ್ದೇವೆ. ಇನ್ನೂ 7-8 ಕೆರೆಗೆ ನೀರನ್ನು ಮಂಜೂರಾತಿ ಮಾಡಿಸ್ತಕ್ಕಂಥ ಕೆಲಸ ಮಾಡಿದ್ದೇವೆ. ಈ ರೀತಿ ನೀರಾವರಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಟ್ಟು ಈ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ.